ಬಂಧುಗಳೇ, ನಾನು ಅಶೋಕ್ ಕೋತ್ ಆತನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕೋರುವ ಸ್ವಾಗತ ಸುಸ್ವಾಗತಗಳು. ಬಂಧುಗಳೇ, ನಾನೀಗ ಬಂದಿರುವುದು ನಮ್ಮೂರಿನ ಎಳ್ಳೂರು ಬಂಧುಗಳ ಒಂದು ತೋಟಕ್ಕೆ ಬಂದಿರುತ್ತೇನೆ. ವಿಶೇಷ ಕಾರಣ ಏನೆಂದರೆ, ಇಲ್ಲಿ ಸನ್ಮಾನ್ಯ ಬಸಪ್ಪ ಮುರುಗಪ್ಪ ಎಳ್ಳೂರು ಇವರ ಚಿರಂಜೀವಿ ಪ್ರದೀಪ್ ಇವರ ಸನ್ಮಾನ್ಯ ಪ್ರದೀಪ್ ಇವರ ಧರ್ಮಪತ್ನಿ ಇವರಾದ ತಾಯಿ ರಶ್ಮಿ ಇವರ ಒಂದು ಸೀಮಂತ ಕಾರ್ಯಕ್ರಮ ಅಥವಾ ಕುಪ್ಪಸ ಕಾರ್ಯಕ್ರಮ ಅಂತೀವಲ್ಲ ನಾವು, ಆ ಒಂದು ಸೀಮಂತ ಕಾರ್ಯಕ್ರಮ ಇವತ್ತು ಗುರುವಾರ ದಿನಾಂಕ 26 ಜುಲೈ 2025 ಈ ಒಂದು ಕುಪ್ಪಸ ಕಾರ್ಯಕ್ರಮ ಅಥವಾ ಸೀಮಂತ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಬಂದಂಥ ಮತ್ತು ಎಳ್ಳೂರು ಬಂಧುಗಳ ಅವರ ಬಾಲಕಿಯರು, ಚಿಕ್ಕ ಬಾಲಕಿಯರು ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡಿದರು. ಆ ಡ್ಯಾನ್ಸು ನಾವು ನೋಡಿ ಸಂತೋಷಪಟ್ಟೆವು. ನಮ್ಮ ಸಂತೋಷಕ್ಕೆ ಏನೇ ಇಲ್ಲ ಇದಾಗಿದೆ. ಸಂತೋಷ ಮಿತಿ ಮೀರಿದೆ ಅನ್ಬೋದು. ಖುಷಿಯಾಗಿ ಆ ಬಾಲಕಿ ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆ ಡ್ಯಾನ್ಸ್ ಮಾಡುವ ರೀತಿ ನಮ್ಮನ್ನು ಮುಗ್ಧರನ್ನಾಗಿ, ಶಾಂತರನ್ನಾಗಿ, ಸಮಾಧಾನದಿಂದ ಖುಷಿಯಿಂದ ಕೇಳುವಷ್ಟು ನಮಗೂ ಕೂಡ ಸಂತೋಷ, ಆನಂದ ಆಗ್ತಾಯಿದೆ. ಅದು ಎಳ್ಳೂರು ಬಂಧುಗಳ ನಮ್ಮ ಸನ್ಮಾನ್ಯ ಬಸಪ್ಪ ಮುರುಗಪ್ಪ ಎಳ್ಳೂರಿವರ ಜ್ಯೇಷ್ಠ ಸುಪುತ್ರ ಆನಂದ್ ಅವರ ಮಗಳು ಈ ಬಾಲಕಿ ಇನ್ನೊಬ್ಬ ಅವಳ ಗೆಳತಿ ಕೂಡಿ ಡ್ಯಾನ್ಸ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡ್ಯಾನ್ಸನ್ನು ಯಾವುದೇ ಮೈ ಚಳಿ ಬಿಟ್ಟು ಮಾಡಿದರು. ನಮಗೆ ಆ ಬಾಲಕಿಯರ ಡ್ಯಾನ್ಸ್ ತುಂಬ ಖುಷಿ ಕೊಟ್ಟಿದೆ, ಸಂತೋಷ ನೀಡಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಊರಿನ ತಾಯಂದಿರು ಇಲ್ಲೇ ಈ ಒಂದು ಕುಪ್ಪಸ ಕಾರ್ಯಕ್ರಮಕ್ಕೆ ನೆರೆದಿದ್ದಾರೆ. ಈ ತಾಯಂದಿರ ಜನಸಾಗರವೇ ಇಲ್ಲಿ ಸೇರಿದೆ. ಸಾಕಷ್ಟು ಎಳ್ಳೂರು ಬಂಧುಗಳ ಮತ್ತು ಚಂಡ್ಕಿ ಬಂಧುಗಳ, ಖೋತ್ ಬಂಧುಗಳ, ಹಾರುಗೇರಿ ಬಂಧುಗಳ, ಕಾಡಪ್ಪಗೋಳ್ ಬಂಧುಗಳ, ಚೌಗಲಾ ಬಂಧುಗಳ, ಕಿತ್ತೂರು ಬಂಧುಗಳ, ಇನ್ನೂ ಅನೇಕ ಎಲ್ಲ ಪೂಜಾರಿ ಬಂಧುಗಳ ಎಲ್ಲ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಸಂತೋಷ, ಖುಷಿಯನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಬಸಪ್ಪ ಮುರುಗಪ್ಪ ಎಳ್ಳೂರಿವರ ಮಗ ಸೈನಿಕರಾಗಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಂಥವರ ಅಂದರೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರದೀಪ್ ಇವರು ಧರ್ಮಪತ್ನಿ ತಾಯಿ ರಶ್ಮಿ ಇವರ ಕುಪ್ಪಸ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಊರಿನ ಬಾಂಧವರು ಸೇರಿರುತ್ತಾರೆ. ಎಲ್ಲರೂ ಬಾಂಧವರು ಅಂದರೆ ನಮ್ಮ ಊರಿನ ಪ್ರತಿಯೊಂದು ಮನೆತನದ ಎಲ್ಲ ಬಾಂಧವರು ಇಲ್ಲಿ ಸೇರಿರ್ತಾರೆ. ಇಲ್ಲಿ ಯಾವುದೇ ಒಂದು ನಮ್ಮ ಗೌಡ್ರು ಬಂದರು, ಒಳ್ಳೆ ಎಳ್ಳೂರು ಬಂಧುಗಳ ಒಂದು ಶ್ರೀಮಂತ ಕಾರ್ಯಕ್ರಮಕ್ಕೆ ನಮ್ಮ ಚೆನ್ನಪ್ಪ ಗೌಡ್ರು ಭಾಳ ಖುಷಿ ಆಯ್ತು. ಬಾಬನ್ ಗೌಡ ಏನು ಊಟ ಮಾಡ್ರಿ ಗೌಡ್ರೆ? ಇವರು ನಮ್ಮ ಊರಿನ ಮಾನಕಾರಿ ಹೇಳ್ರಿ ಬೀಗ್ರ ನಿಮ್ದು ಯಾವ್ರಿ? ಅವರು ಬಂಧುವಾಗಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಒಂದು
ಶೋಭೆ ತಂದು ಕೊಟ್ಟಿರ್ತಾರೆ. ನಿಮ್ದು ಪೌಣರ್ ಹೇಳ್ರಿ. ಮತ್ತು ಚಂಡ್ಕಿ ಬಂಧುಗಳ ಇವರು ಯುವಕರು ಅವರು ಕಬಡ್ಡಿ ಪ್ಲೇಯರ್ ಆಗಿರ್ತಾರೆ. ಇವರು ನಮ್ಮ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಆಡಿ ನಮ್ಮ ಊರಿಗೆ ಒಂದು ಹೆಸರು ತಂದಂತ ಕಬಡ್ಡಿಯಲ್ಲಿ ಭಾಗವಹಿಸಿ ನಮ್ಮ ಊರಿಗೆ ಒಂದು ನಮ್ಮ ಕೆಂಚಪ್ಪಜ್ಜ ಅವರು ಚಂಡ್ಕಿ ಅವರು ಮತ್ತು ಇಲ್ಲೊಬ್ಬರು ಈ ಒಂದು ಎಳ್ಳೂರು ಬಂಧುಗಳ ಒಂದು ಶ್ರೀಮಂತ ಕಾರ್ಯಕ್ರಮಕ್ಕೆ ಆಗಮಿಸ್ಯಾರ. ಕಬಡ್ಡಿ ರಾಜ್ಯ ಮಟ್ಟದ ಪ್ಲೇಯರ್ ಅವರು. ಅರೆ ನಮಗೆ ನಮ್ಮ ಊರಿಗೆ ಹೆಸರು ಖುಷಿ ಅನಿಸ್ತದೆ. ನಿಮ್ಮದ್ರಿ ಪೌಣರ್ ನೀವೇನ್ರಿ RS ನಮ್ಮೂರಿನ ರೇಣುಕಾ ಸುಗರ್ಸ್ದಲ್ಲಿ ಒಳ್ಳೆಯ ಒಂದು ಸನ್ಮಾನ್ಯ ರಾಜು ದಾಜಿಯವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಗ್ರಾಮ ಪಂಚಾಯತ್ ಸದಸ್ಯರ ಹಾಗೆ ನಮ್ಮೂರಿನ ಹೇಳ್ರಿ ಗುರುಗಳ ಶಿಕ್ಷಕರ ಪಂಚಾಯತ್ ಸದಸ್ಯರಾದ ಎಳ್ಳೂರು ಬಂಧುಗಳ ಶ್ರೀಮಂತ ಕಾರ್ಯಕ್ರಮ ಪವನವರ ಶ್ರೀಮಂತ ಕಾರ್ಯಕ್ರಮ ಬಂದವ್ರಿ. ಊಟ ಮಾಡ್ರಿ ಭಾಗವಹಿಸಿ ಶೋಭೆ ತಂದುಕೊಟ್ಟಿರ್ತಾರೆ. ಮತ್ತು ನಮ್ಮ ಮಹೇಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತಂದುಕೊಟ್ಟಿರ್ತಾರೆ. ಅವರು ಒಳ್ಳೆಯ ಶಿಕ್ಷಕರಾಗಿ ಈಗಾಗಲೇ ತಮ್ಮ ಹೆಸರನ್ನು ಮಾಡಿರುತ್ತಾರೆ. ಮಹೇಶ್ ವಿಠ್ಠಲ್, ಸನ್ಮಾನ್ಯ ಮಹೇಶ್ ವಿಠ್ಠಲ್ ಚಂಡ್ಕಿ ಇವರು ಶಿಕ್ಷಕರಾಗಿ ನಮ್ಮ ಊರಿಗೆ ಒಂದು ಕೀರ್ತಿ ತಂದಿರುತ್ತಾರೆ. ಅವರ ಒಂದು ವೃತ್ತಿ ಜೀವನ ಇನ್ನಷ್ಟು ಮಜಲುಗಳಾಗಿ ಏರಿ ಇನ್ನಷ್ಟು ನಮಗೆ ಸ್ಫೂರ್ತಿ, ನಮ್ಮೂರಿಗೆ ಖುಷಿ ಸಂತೋಷ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಮತ್ತು ಈಗ ಸನ್ಮಾನ್ಯ ಶ್ರೀ ಬಸಪ್ಪ ಮುರುಗಪ್ಪ ಎಳ್ಳೂರು ಇವರ ಮಗ ಸೈನಿಕರಾಗಿ ಭಾರತೀಯ ಒಂದು ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಹೆಸರು ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಎಳ್ಳೂರಿವರು. ಇವರ ಧರ್ಮಪತ್ನಿ ತಾಯಿ ರಶ್ಮಿ. ಇವರ ಒಂದು ಕುಪ್ಪಸ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅವರಿಗೆ ತಾಯಂದಿರು ಮಾಲಾರ್ಪಣೆ ಮಾಡಿ, ಇಬ್ಬರು ಒಂದು ದಂಪತಿಗಳು ಮಾಲೆಗಳನ್ನು ವಿನಿಮಯ ಮಾಡಿಕೊಂಡು ಪುಷ್ಪಗುಚ್ಛಗಳನ್ನು ಹಿಡಿದುಕೊಂಡು ಭರ್ಪೂರ್ ಸುಂದರವಾದ ಒಂದು ರೇಷ್ಮೆ ಬಟ್ಟೆಗಳನ್ನು ಧರಿಸಿ ಹೂಗಳ ಒಂದು ಗುಚ್ಚುಗಳ ಹಿಡಿದುಕೊಂಡು ದಂಡೆ ಮಾಲೆಗಳನ್ನು ಧರಿಸಿಕೊಂಡು ಒಂದು ಶೋಭಿತರಾಗಿ ನಮಗೆ ಕಂಗೊಳಿಸುತ್ತಿದ್ದಾರೆ. ನಮ್ಮೆಲ್ಲರ ಕೇಂದ್ರ ಬಿಂದು ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಎಳ್ಳೂರು ಇವರು ಸೈನಿಕರಾಗಿ, ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರಾಗಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂಥ ಸೈನಿಕರಾಗಿ ಇವತ್ತಿನ ದಿವಸ ಅವರ ಧರ್ಮಪತ್ನಿ ತಾಯಿ ರಶ್ಮಿ ಇವರೊಂದಿಗೆ ಕುಪ್ಪಸ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ರಾಜ ಮಹಾರಾಜರಂತೆ ಒಂದು ಸಿಂಹಾಸನದ ಆಸನಗಳ ಮೇಲೆ ಕುಳಿತು ಕಂಗೊಳಿಸುತ್ತಿದ್ದಾರೆ. ನಮ್ಮೆಲ್ಲರನ್ನು ಆಕರ್ಷಿಸುತ್ತಿದ್ದಾರೆ. ಹಾಗೆ ನಮ್ಮೂರಿನ ಸಾಕಷ್ಟು ಜನರು ತಾಯಂದಿರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಆ ವಿಮಾನದಿಂದ ಬಂದಿರುತ್ತಾರೆ. ಹಾಗೆ ಆ ವಿಮಾನದಿಂದ ಬಂದ ನಮ್ಮೂರಿನ ಎಲ್ಲ ತಾಯಂದಿರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕಾರಣ ಏನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟು ಈ ಕಾರ್ಯಕ್ರಮವನ್ನು ಭಾರಿ ಮೆರುಗುಗೊಳ್ಳುವಂತೆ, ವಿಜೃಂಭಿಸುವಂತೆ, ಖುಷಿ ತರುವಂತೆ
ಸಂತೋಷ ತರುವಂತೆ ಅವರೆಲ್ಲರ ಒಂದು ಭಾಗಿತ್ವ ನಮ್ಮೆಲ್ಲರಿಗೆ ಒಂದು ಸಂತೋಷ, ಖುಷಿ, ಸಮಾಧಾನ ನೀಡಿದೆ. ಅದಕ್ಕೋಸ್ಕರ ನಮ್ಮ ಊರಿನ ಎಲ್ಲ ತಾಯಂದಿರಿಗೆ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸುತ್ತೇವೆ. ಹಾಗೆ ಇನ್ನೂ ಅನೇಕ ಜನರು ಹಾಗೆ ನಮ್ಮ ರೈತ ಜೀವಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರುತ್ತಾರೆ. ರೈತ ಜೀವಿಗಳು ನಮ್ಮ ಊರಿನ ಪ್ರತಿಯೊಬ್ಬರೂ ರೈತರ ಜೀವಿಗಳು ಭಾಗವಹಿಸಿದ್ದಾರೆ ಅನ್ನೋ ಒಂದು ಸಂತೋಷ ನಮಗೆ ಖುಷಿ ಕೊಡ್ತಾ ಇದೆ. ಹಾಗೆ ಸ್ಟೇಜ್ ಮೇಲೆ ಈಗ ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರು ಇವರ ಅಜ್ಜ ಸನ್ಮಾನ್ಯ ಶ್ರೀ ಮುರುಗಪ್ಪ ಬಸಪ್ಪ ಯಳ್ಳೂರು ಇವರು ಆಸೀನರಾಗಿರ್ತಾರೆ. ಹಾಗೆ ಅವರ ತಂದೆ ತಾಯಿಗಳು ಕೂಡ ಈ ಸಂದರ್ಭದಲ್ಲಿ ಆಸೀನರಾಗಿದ್ದಾರೆ. ಪ್ರದೀಪ್ ಅವರ ಬೀಗರು ಅವರಿಗೆ ಒಂದು ಕಾಣಿಕೆಯನ್ನು ಸಲ್ಲಿಸುತ್ತಿದ್ದಾರೆ. ಅದು ಕಾಣಿಕೆ ಆಕರ್ಷಿತವಾದ ಒಂದು ಕಾಣಿಕೆ ಅವರ ಬೆರಳಲ್ಲಿ ಕಂಗೊಳಿಸ್ತಾ ಇದೆ. ಪ್ರೀತಿಯ ಕಾಣಿಕೆ, ಅದು ಭಾರಿ ಆಕರ್ಷಕವಾದಂಥ ಒಂದು ಕಾಣಿಕೆಯನ್ನು ಅವರು ನೀಡಿದರು. ಅವರ ಬೀಗರು, ಕಾಜಿ ಬೆಳಗಿಯ ಬೀಗರು ಅದನ್ನು ಅತಿ ಪ್ರೀತಿಯಿಂದ ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರವರು ಪ್ರೀತಿಯಿಂದ, ನಗುಮುಖದಿಂದ, ಸಂತೋಷದಿಂದ ಅದನ್ನು ಆ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿದರು. ಹಾಗೆ ಸ್ಟೇಜ್ ಮೇಲೆ ಬೀಗರು ಅನ್ನುವುದಕ್ಕಿಂತ ಅವರ ಇನ್ನೊಬ್ಬ ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರು ಇವರ ಬ್ರದರ್, ದೊಡ್ಡ ಬ್ರದರ್ ಅಂದರೆ ಸನ್ಮಾನ್ಯ ಆನಂದ್ ಬಸಪ್ಪ ಯಳ್ಳೂರು ಇವರು ಕೂಡ ಸ್ಟೇಜ್ ಮೇಲೆ ಆಕರ್ಷಿತರಾಗಿದ್ದಾರೆ. ಸ್ಟೇಜ್ ಮೇಲೆ ಬಂದು ಅವರ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲ ಬಂಧು ಬಾಂಧವರನ್ನು ಸ್ವಾಗತಿಸಿಕೊಳ್ಳುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಆನಂದ್ ಬಸಪ್ಪ ಯಳ್ಳೂರು ಇವರು ಪ್ರದೀಪ್ ಅವರ ದೊಡ್ಡ ಅಣ್ಣ, ಅವರ ಬಿಗ್ ಬ್ರದರ್. ಅವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರ ಪೊಲೀಸ್ ಇಲಾಖೆಯ ಸೇವೆ ಸಲ್ಲಿಸುವಾಗ ಅನೇಕ ಅಧಿಕಾರದ ಮಜಲುಗಳನ್ನು ಅವರು ಏರಲಿ. ಪೊಲೀಸ್ ಇಲಾಖೆ ಅಂದರೆ ತುಂಬ ಆಕರ್ಷಕವಾದ ಒಂದು ಇಲಾಖೆ. ಅಲ್ಲಿ ಒಳ್ಳೆಯ ಒಂದು ತಮ್ಮ ಸೇವೆ, ಆ ಒಂದು ಇಲಾಖೆಗೆ ಸನ್ಮಾನ್ಯ ಶ್ರೀ ಆನಂದ್ ಬಸಪ್ಪ ಯಳ್ಳೂರು ಇವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ನಮ್ಮೆಲ್ಲರಿಗೂ, ನಮ್ಮ ಊರಿನ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಅವರ ಪಕ್ಕದಲ್ಲಿ ಅವರ ಧರ್ಮಪತ್ನಿ ಇವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಅವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ತಾಯಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸನ್ಮಾನ್ಯ ಆನಂದ್ ಬಸಪ್ಪ ಯಳ್ಳೂರು ಅವರ ಪಕ್ಕದಲ್ಲಿ ಅವರ ಧರ್ಮಪತ್ನಿ ಆಸೀನರಾಗಿರುತ್ತಾರೆ. ಅವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರು ಇವರು
ಕಾಣಿಸಿಕೊಳ್ಳುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಬಸಪ್ಪ ಮುರುಗಪ್ಪ ಯಳ್ಳೂರು ಇವರು ಅವರ ಧರ್ಮಪತ್ನಿಯೊಂದಿಗೆ ವೇದಿಕೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಆ ಒಬ್ಬ ತಮ್ಮ ಇಬ್ಬರು ಮಕ್ಕಳಿಗೆ ಒಂದು ಹಾರೈಕೆ ನೀಡಲೆಂದು ಮತ್ತು ಇದೀಗ ನಮ್ಮೆಲ್ಲರ ಕೇಂದ್ರ ಬಿಂದು ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರವರು ತಮ್ಮ ಧರ್ಮಪತ್ನಿಯಾದ ತಾಯಿ ರಶ್ಮಿಯವರ ಶ್ರೀಮಂತ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರಿವರ ತಂದೆ ತಾಯಿಗಳು ಈ ಒಂದು ವೇದಿಕೆಯಲ್ಲಿ ಕಾಣಿಸಿರುತ್ತಾರೆ. ಹಾಗೆ ಬಂದಂಥ ಸಾಕಷ್ಟು ಬೀಗರು ಕಾಜಿ ಬೆಳಿಗ್ಗೆಯಿಂದ ಸಾಕಷ್ಟು ಬೀಗರು ಬಂದಿರುತ್ತಾರೆ. ಸ್ಟೇಜ್ ಮೇಲೆ ಸ್ಥಳಾವಕಾಶ ಇಲ್ಲದಷ್ಟು ಆ ಒಂದು ವೇದಿಕೆಯನ್ನು ಹತ್ತಿರುತ್ತಾರೆ. ಅದಕ್ಕಾಗಿ ಈಗ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರಿವರ ಧರ್ಮಪತ್ನಿ ತಾಯಿ ರಶ್ಮಿ ಇವರ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಭಾಗಿಯಾಗಿದೆ. ಆ ಕಾರ್ಯಕ್ರಮವನ್ನು ಅತಿ ಆಸಕ್ತಿಯಿಂದ ಅದನ್ನು ಆಲಿಸಿ ಅದನ್ನು ನಾವು ವಿಡಿಯೋ ಮೂಲಕ ಗ್ರಹಿಸುತ್ತಿದ್ದೇವೆ. ಆ ಇಬ್ಬರು ದಂಪತಿಗಳು ಅಂದರೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರು ಅವರ ಧರ್ಮಪತ್ನಿ ತಾಯಿ ರಶ್ಮಿ ಇವರಿಗೆ ಅವರ ಬೀಗರು ಉಡುಗೊರೆಗಳನ್ನು ಬಟ್ಟೆ ವಸ್ತ್ರಗಳನ್ನು ನೀಡಿ ಅವರಿಗೆ ಸನ್ಮಾನಿಸುತ್ತಿದ್ದಾರೆ. ಅವರನ್ನು ಸನ್ಮಾನದಲ್ಲಿ ಮುಳುಗಿದ್ದಾರೆ. ಅಂದರೆ ಸಾಕಷ್ಟು ಜನ ಅವರಿಗೆ ಬಟ್ಟೆ ಬರೆಗಳು ವಸ್ತ್ರ ಉಡುಪುಗಳನ್ನು ನೀಡುತ್ತಿದ್ದಾರೆ. ಅವರ ಕಾಜಿ ಬೆಳಿಗ್ಗೆಯ ಬಂಧುಗಳು ಸಾಕಷ್ಟು ಜನ ಇಲ್ಲಿ ಬಂದಿರುತ್ತಾರೆ. ಅಷ್ಟೊಂದು ಪ್ರೀತಿಯ ಚಿಕ್ಕ ಚಿಕ್ಕ ಮಕ್ಕಳು, ಬಾಲಕರು, ಬಾಲಕಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಹಾಗೆ ಭಾಗಿಯಾಗಿ ವೇದಿಕೆ ಮೇಲೆ ಹತ್ತಿ ತಮ್ಮ ಒಂದು ವಿಡಿಯೋದಲ್ಲಿ ಭಾಗವಹಿಸುತ್ತಿದ್ದಾರೆ. ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಅವರಿಗೆ ನಾವು ಆ ಪರಮಾತ್ಮನಲ್ಲಿ ಕೇಳಿಕೊಂಡು ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸೇವೆ ಸಲ್ಲಿಸುವ ಶಕ್ತಿ, ಸಮಾಧಾನ, ಶಾಂತಿ ದಕ್ಕಿಸಿಕೊಳ್ಳುವ ಶಕ್ತಿ ಆ ಇಬ್ಬರು ಯುವ ದಂಪತಿಗಳಿಗೆ ಪರಮಾತ್ಮನು ದಯಪಾಲಿಸಲೆಂದು ನಾವು ನಮ್ಮ ಊರಿನ ಪ್ರತಿಯೊಬ್ಬರ ರೈತ ಬಾಂಧವರ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದಿರ ಪರವಾಗಿ ಪ್ರತಿ ಊರಿನ ಎಲ್ಲ ತಾಯಂದಿರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರು ಈ ಸೈನಿಕರ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೂರಿನ ಎಲ್ಲ ರೈತ ಬಾಂಧವರು ಮತ್ತು ನಮ್ಮೂರಿನ ಎಲ್ಲ ತಾಯಂದಿರು ಇಲ್ಲಿ ಭಾಗಿಯಾಗಿರುತ್ತಾರೆ. ತಮ್ಮ ಅನೇಕ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ
ಈ ಒಂದು ನಮ್ಮ ಹೆಮ್ಮೆಯ ನಮ್ಮೂರಿನ ಹೆಮ್ಮೆಯ ಪುತ್ರ, ನಮ್ಮ ಭಾರತ ದೇಶದ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರು ಇವರ ಧರ್ಮಪತ್ನಿ ತಾಯಿ ರಶ್ಮಿ ಇವರ ಸೀಮಂತ ಕಾರ್ಯಕ್ರಮ ಅಥವಾ ಕುಪ್ಪಸ ಕಾರ್ಯಕ್ರಮ ಜರುಗುತ್ತಾ ಇದೆ. ಬಂದಂಥ ಎಲ್ಲ ಬೀಗರು, ನಮ್ಮೂರಿನ ತಾಯಂದಿರು ಕೂಡ ಅವರಿಗೆ ಬಟ್ಟೆ ಬರೆಗಳನ್ನು, ವಸ್ತ್ರ ವೈಢೂರ್ಯಗಳನ್ನು, ಮಾಲೆ ಪುಷ್ಪಗಳನ್ನು, ಗುಚ್ಛಗಳನ್ನು, ಹೂಗುಚ್ಛಗಳನ್ನು ನೀಡಿ ಅವರಿಗೆ ಪ್ರತಿಯೊಬ್ಬರು ಸನ್ಮಾನಿಸುತ್ತಿದ್ದಾರೆ. ಅವರನ್ನು ಸಂತೋಷದಿಂದ ಅವರಿಗೆ ಹಾರೈಕೆಗಳನ್ನು ನೀಡುತ್ತಿದ್ದಾರೆ. ಹಾರೈಕೆಗಳು ಎಲ್ಲ ಊರಿನ ನಮ್ಮ ತಾಯಂದಿರ ಪರವಾಗಿ ಮತ್ತು ರೈತ ಬಾಂಧವರ ಪರವಾಗಿ ಹಾರೈಕೆಗಳು, ಅವರಿಗೆ ಎಲ್ಲ ಶುಭ ಹಾರೈಕೆಗಳು, ಶುಭಾಶಯಗಳು. ಆ ಇಬ್ಬರೂ ದಂಪತಿಗಳಿಗೆ ನಮ್ಮೆಲ್ಲರ ಕೇಂದ್ರ ಬಿಂದುವಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರು ಮತ್ತು ಅವರ ಧರ್ಮಪತ್ನಿ ತಾಯಿ ರಶ್ಮಿ ಇವರಿಗೆ ನಮ್ಮೂರಿನ ಎಲ್ಲ ತಾಯಂದಿರ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ, ನಮ್ಮೂರಿನ ಹಿರಿಯರ ಪರವಾಗಿ, ಖೋತ್ ಬಂಧುಗಳ ಪರವಾಗಿ, ಚಂಡಿಕಿ ಬಂಧುಗಳ ಪರವಾಗಿ, ಕಿತ್ತೂರು ಬಂಧುಗಳ ಪರವಾಗಿ, ಹಾರೂಗೇರಿ ಬಂಧುಗಳ ಪರವಾಗಿ, ಕಾಡಪ್ಪಗೋಳ ಬಂಧುಗಳ ಪರವಾಗಿ, ಚೌಗೂಲ ಬಂಧುಗಳ ಪರವಾಗಿ ಎಲ್ಲ ಬಂಧು ಬಾಂಧವರು ಇಲ್ಲಿ ಸೇರ್ಪಡೆಯಾಗಿರುತ್ತಾರೆ. ಯಳ್ಳೂರು ಬಂಧುಗಳು ಅನೇಕ ಅವರ ಬ್ರದರ್ಸ್ಗಳು, ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಭಾಗಿಯಾಗಿರುತ್ತಾರೆ. ಆ ಒಂದು ಬಂಧುಗಳ ಪರವಾಗಿ ನಮ್ಮ ಶೋಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಅವರಿಗೆ ಹಾರೈಕೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಶುಭಾಶಯಗಳನ್ನು ಕೋರುತ್ತೇವೆ. ನಮ್ಮೆಲ್ಲರ ಶುಭಾಶಯಗಳು ನಮ್ಮೆಲ್ಲರ ಕೇಂದ್ರ ಬಿಂದುವಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರು ಇವರಿಗೆ ಸಿಗಲಿ. ಅವರು ಮುಂದಿನ ದಿನಮಾನಗಳಲ್ಲಿ ಅತಿ ಸಂತೋಷ, ಖುಷಿ ಅನುಭವಿಸುವ ದಿನಗಳು ಅವರಿಗೆ ಬರಲಿ. ಅವರು ಇನ್ನೂ ಅನೇಕ ವರ್ಷಗಳು ನಮ್ಮನ್ನು ರಕ್ಷಣೆ ಮಾಡುವ, ನಮ್ಮ ಭಾರತ ಮಾತೆಯ ಮಕ್ಕಳನ್ನು ರಕ್ಷಣೆ ಮಾಡುವ ಶಕ್ತಿ ಅವರಿಗೆ ಆ ಭಗವಂತ ಸಾಕಷ್ಟು ಅವರ ಶರೀರಕ್ಕೆ ಶಕ್ತಿ ಕೊಡಲಿ, ಅವರ ಜ್ಞಾನಕ್ಕೆ ಶಕ್ತಿ ಕೊಡಲಿ ಆ ಭಗವಂತ ಅಂಥೇಳಿ ಆ ಪರಮಾತ್ಮನಲ್ಲಿ ನಾವು ಕೋರುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಅಶೋಕ್ ಖೋತ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಅವರಿಗೆ ಭಾರೀ ಅಭಿಮಾನದಿಂದ, ಹೆಮ್ಮೆಯಿಂದ, ಪ್ರೀತಿಯಿಂದ ಅವರಿಗೆ ನಾವು ಹಾರೈಕೆಗಳನ್ನು ನೀಡುತ್ತೇವೆ. ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಅವರ ಕಾಜಿ ಬೀಳಿಗೆಯ ಬೀಗರು ಕೂಡ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿ ಶುಭಾಶಯಗಳನ್ನು ನೀಡುತ್ತಿದ್ದಾರೆ, ಶುಭ ಹಾರೈಕೆಗಳನ್ನು ಕೊಡುತ್ತಿದ್ದಾರೆ. ಆ ಒಂದು ಶುಭಾಶಯಗಳು ನಮ್ಮೆಲ್ಲರ ಕೇಂದ್ರ ಬಿಂದುವಾದ ಇವತ್ತಿನ ಗುರುವಾರ ದಿನಾಂಕ 26 ಜುಲೈ 2025 ಈ ಒಂದು ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರು ಇವರ ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ್ಯ ಪ್ರದೀಪ್ ಬಸಪ್ಪ ಯಳ್ಳೂರವರ
ಧರ್ಮಪತ್ನಿಯವರಾದ ತಾಯಿ ರಶ್ಮಿ ದೇವಿ ಇವರ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮೂರಿನ ತಾಯಂದಿರು ಮತ್ತು ರೈತ ಬಾಂಧವರು ಎಲ್ಲರೂ ಇಲ್ಲಿ ಸೇರ್ಪಡೆಯಾಗಿರುತ್ತಾರೆ. ನಮ್ಮೂರಿನ ಅನೇಕ ಒಂದು ಮನೆತನದ ದೊಡ್ಡ ದೊಡ್ಡ ಹಿರಿಯರು ಇಲ್ಲಿ ಬಂದಿರುತ್ತಾರೆ. ಉದಾಹರಣೆಗೆ ಹೇಳಬೇಕೆಂದರೆ ಎಳ್ಳೂರು ಬಂಧುಗಳು, ಖೋತ್ ಬಂಧುಗಳು, ಚಂಡಕಿ ಬಂಧುಗಳು, ಕಿತ್ತೂರು ಬಂಧುಗಳು, ಕಾಡಪ್ಪಗೋಳ ಬಂಧುಗಳು, ಚೌಗುಲ ಬಂಧುಗಳು ಮತ್ತು ಹಾರುಗೇರಿ ಬಂಧುಗಳು, ಸಣದಿ ಬಂಧುಗಳು, ಇನ್ನೊಬ್ಬರು ನಮ್ಮೂರಿನ ಹಳಬರ ಅಂತ ಹೆಸರುವಾದಿಯಾದ ನಮ್ಮೂರಿನ ಮಾನಕಾರಿಗಳು ಅವರು ಹಳಬರು ಅಥವಾ ಸಣದಿಯವರು ಅಂಥೇಳಿ ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಎಳ್ಳೂರ್ ಇವರ ಧರ್ಮಪತ್ನಿಯಾದ ತಾಯಿ ರಶ್ಮಿ ಇವರ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಅಥವಾ ಸೀಮಂತ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧು ಬಾಂಧವರು ಭಾಗಿಯಾಗಿರುತ್ತಾರೆ. ಅಂತ ಭಾಗಿಯಾದ ನಮ್ಮ ಎಳ್ಳೂರು ಬಂಧುಗಳು, ಕೋತ್ ಬಂಧುಗಳು, ಸಣದಿ ಬಂಧುಗಳು ಮತ್ತು ಹಾರುಗೇರಿ ಬಂಧುಗಳು, ಚಂಡಕಿ ಬಂಧುಗಳು ಮತ್ತು ಕಿತ್ತೂರು ಬಂಧುಗಳು, ಕಾಡಪ್ಪಗೋಳ ಬಂಧುಗಳು, ಚೌಗೂಲ ಬಂಧುಗಳು ಇವರೆಲ್ಲರಿಗೂ ನಮ್ಮ ಈ ಒಂದು ಶ್ರೀಮಂತ ಕಾರ್ಯಕ್ರಮ ನಡೆಸಿ ಕೊಡ್ತಕ್ಕಂಥ ಆ ಒಂದು ಮನೆತನದ ಎಳ್ಳೂರು ಬಂಧುಗಳ ಹಿರಿಯರಾದ ಸನ್ಮಾನ್ಯ ಶ್ರೀ ಬಸಪ್ಪ ಮುರುಗಪ್ಪ ಎಳ್ಳೂರು ಇವರ ಆಮಂತ್ರಣಕ್ಕೆ ಒಗಟ್ಟು ಇಲ್ಲಿ ಬಂದು ತಮ್ಮ ಈ ಒಂದು ಕೇಂದ್ರ ಬಿಂದುವಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಅವರ ಧರ್ಮಪತ್ನಿ ತಾಯಿ ರಶ್ಮಿ ಇವರಿಗೆ ಅವರ ಎಲ್ಲರ ವತಿಯಿಂದ ಶುಭಾಶಯಗಳನ್ನು ಕೋರಿರುತ್ತಾರೆ. ಹಾಗೆ ಬಂದಂಥ ಎಲ್ಲ ಹಿರಿಯರು ತಾಯಂದಿರು ಕೂಡ ಶುಭಾಶಯಗಳನ್ನು ಶುಭ ಹಾರೈಕೆಗಳನ್ನು ನೀಡಿರುತ್ತಾರೆ. ಅದಕ್ಕೋಸ್ಕರ ಸನ್ಮಾನ್ಯ ಶ್ರೀ ಬಸಪ್ಪ ಮುರುಗಪ್ಪ ಎಳ್ಳೂರು ಅವರ ಹಿರಿಯ ಮಗ ಸನ್ಮಾನ್ಯ ಶ್ರೀ ಆನಂದ್ ಬಸಪ್ಪ ಎಳ್ಳೂರು ಇವರು ಬಂದಂಥ ಎಲ್ಲ ಒಂದು ನಮ್ಮೂರಿನ ಹಿರಿಯರಿಗೆ, ತಾಯಂದಿರಿಗೆ, ಬಂದಂಥ ಬೀಗರು ಇವರೆಲ್ಲರಿಗೂ ಬಂದು ಈ ಕಾರ್ಯಕ್ರಮವನ್ನು ಶೋಭೆ ತಂದುಕೊಟ್ಟು ಈ ಕಾರ್ಯಕ್ರಮಕ್ಕೆ ಭಾರಿ ಮೆರುಗು ಮತ್ತು ಶೋಭೆ ತಂದು ಕೊಟ್ಟದಕ್ಕಾಗಿ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಅದಕ್ಕಾಗಿ ಅವರ ಪರವಾಗಿ ನಾವು ಎಲ್ಲ ಬಂಧು ಬಾಂಧವರು ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಅದಕ್ಕೆ ಈಗ ಸನ್ಮಾನ್ಯ ಶ್ರೀ ಸೈನಿಕರಾಗಿ ನಿರ್ವಹಿಸುತ್ತಿರುವ ಸನ್ಮಾನ್ಯ ಪ್ರದೀಪ್ ಬಸಪ್ಪ ಎಳ್ಳೂರಿವರ ಧರ್ಮಪತ್ನಿ ತಾಯಿ ರಶ್ಮಿ ಇವರ ಇಬ್ಬರನ್ನು ಜೊತೆಯಾಗಿ ಅವರ ಪಕ್ಕದಲ್ಲಿ ಕುಳಿತು ಪ್ರದೀಪ್ ಅವರಿಗೆ ಧರ್ಮಪತ್ನಿಯ ಹೆಸರು ಹೇಳಬೇಕೆಂದು ಚೇಷ್ಟೆಗಳ ಮುಖಾಂತರ ಅವರಿಗೆ ಅವರ ಧರ್ಮಪತ್ನಿ ಪೂರ್ತಿ ಹೆಸರು ಹೇಳಬೇಕು. ಒಡಪು ಮತ್ತು ಅದರ ಪ್ರಾಸಗಳನ್ನು ಹಾಕಿ ಒಡಪುಗಳನ್ನು ಹಾಕಿ ಹೇಳಬೇಕೆಂದು ಅವರಲ್ಲಿ ನಾವು ನಮ್ಮ ಅಶ್ವಕ್ ತತ್ನಿ ಯೂಟ್ಯೂಬ್ ಚಾನಲ್ ಅವರಲ್ಲಿ
ವಿನಂತಿಸಿಕೊಳ್ತಾ ಇದೆ. ಅವರು ಕೂಡ ತಮ್ಮ ಧರ್ಮ ಪತ್ನಿ ತಾಯಿ ರಶ್ಮಿಯ ಹೆಸರು ಹೇಳಲು ಮುಜುಗರ ಪಟ್ಟುಕೊಂಡು ಖುಷಿ ಪಟ್ಟುಕೊಂಡು ನಗುಮುಖದಿಂದ ತಾಯಿ ರಶ್ಮಿ ದೇವಿಯವರ ಹೆಸರನ್ನು ಹೇಳುತ್ತಾ ಇದ್ದಾರೆ. ಹಾಗೆ ತಾಯಿ ತಂಗಿ ಅವರ ಯಜಮಾನ ಪಕ್ಕದಲ್ಲಿ ಕುಳಿತ ನಮ್ಮ ಹೆಮ್ಮೆಯ ಸೈನಿಕರಾದ ಸನ್ಮಾನ್ಯ ಪ್ರದೀಪ್ ಅವರ ಹೆಸರನ್ನು ಒಡಪುಗಳ ಮೂಲಕ ಪ್ರಾಸಗಳ ಮೂಲಕ ಹೆಸರನ್ನು ಹೇಳಿ ನಮ್ಮೆಲ್ಲರಿಗೂ ಖುಷಿ ನೀಡಿರುತ್ತಾರೆ. ಹಾಗೆ ಇನ್ನೂ ಸಹ ತಾಯಂದಿರು ವೇದಿಕೆ ಹತ್ತುತ್ತಾ ಇದ್ದಾರೆ. ವೇದಿಕೆ ಮೇಲೆ ಬಂದು ಅವರಿಗೆ ಶುಭ ಹಾರೈಸುತ್ತಿದ್ದಾರೆ. ಹಾಗೆ ಊಟದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಊಟ ಸಿಹಿಯಾದ ರುಚಿಯಾದ ಊಟವನ್ನು ಅತಿ ಆನಂದದಿಂದ ಊಟ ಬಡಿಸಿಕೊಂಡು ಊಟ ಮಾಡುತ್ತಿದ್ದಾರೆ. ಹಾಗೆ ಊಟದ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮೂರಿನ ಯುವಕರು ಈ ಸಂದರ್ಭದಲ್ಲಿ ಸಾಕಷ್ಟು ಬಂದಂಥ ಅತಿಥಿಗಳಿಗೆ ಊಟ ಬಡಿಸುವ ನೀರಿನ ವ್ಯವಸ್ಥೆ, ಊಟದ ಒಂದು ವ್ಯವಸ್ಥೆ ನಮ್ಮೂರಿನ ಯುವಕರು ಉತ್ಸಾಹದಿಂದ ನೋಡಿಕೊಳ್ಳುತ್ತಿದ್ದಾರೆ, ಮಾಡುತ್ತಿದ್ದಾರೆ. ಆ ಒಂದು ಕಾರ್ಯ ಎಲ್ಲರೂ ಊಟ ಮಾಡಿ ಶುಭ ಹಾರೈಸಿ ಮತ್ತಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಅನ್ನಬಹುದು. ಹಾಗೆ ಇಲ್ಲಿ ಇನ್ನೂ ವೇದಿಕೆ ಭರ್ಪೂರ ಆಗ್ತಾ ಇದೆ. ಮತ್ತು ಈ ಕಡೆ ಇಳಿದು ಖಾಲಿ ಆಗುತ್ತೆ ಅನ್ನುವಷ್ಟರಲ್ಲಿ ಮತ್ತೆ ಸಾಕಷ್ಟು ಜನರು ಬೀಗರು ವೇದಿಕೆಯಲ್ಲಿ ಬರುತ್ತಾರೆ. ಅವರ ತಂದೆ ತಾಯಿಗಳು ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಯಳ್ಳೂರ್, ಅವರ ಧರ್ಮಪತ್ನಿ ರಶ್ಮಿ, ತಾಯಿ ಮತ್ತು ಅವರ ತಂದೆ ಇಲ್ಲಿ ಸನ್ಮಾನ್ಯ ಬಸಪ್ಪ ಮುರುಗಪ್ಪ ಯಳ್ಳೂರ್ ಒಟ್ಟಿಗೆ ಈ ನಮ್ಮ ವಿಡಿಯೋದಲ್ಲಿ ಅವರು ಭಾಗಿಯಾಗಿರುತ್ತಾರೆ. ವೇದಿಕೆಯಲ್ಲಿ ತಮ್ಮ ಮಕ್ಕಳು ಅಂದರೆ ಸನ್ಮಾನ್ಯ ಹಿರಿಯ ಮಗ ಆನಂದ್ ಬಸಪ್ಪ ಯಳ್ಳೂರ್, ಸನ್ಮಾನ್ಯ ಆನಂದ್ ಬಸಪ್ಪ ಯಳ್ಳೂರ್ ಇವರು ಪೊಲೀಸ್ ಇಲಾಖೆಯಲ್ಲಿ ಇರುತ್ತಾರೆ, ಸೇವೆ ಸಲ್ಲಿಸುತ್ತಿದ್ದಾರೆ. ಆ ಒಂದು ಮತ್ತು ಅವರ ಬ್ರದರ್ ಇದೀಗ ನಮ್ಮ ಕೇಂದ್ರ ಬಿಂದು, ಇದೀಗ ಸನ್ಮಾನ್ಯ ಪ್ರದೀಪ್ ಇವರು ಸೈನಿಕರಾಗಿ ಭಾರತೀಯ ನಮ್ಮೆಲ್ಲ ಮಕ್ಕಳನ್ನು ನಮ್ಮೆಲ್ಲರನ್ನು ರಕ್ಷಿಸುವ ಒಂದು ಸೇನೆಯಲ್ಲಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದಕ್ಕಾಗಿ ಈ ವೇದಿಕೆಯಲ್ಲಿ ಅವರ ತಂದೆ ತಾಯಿಗಳು ಸನ್ಮಾನ್ಯ ಶ್ರೀ ಬಸಪ್ಪ ಮುರುಗಪ್ಪ ಯಳ್ಳೂರ್, ಅವರ ಧರ್ಮಪತ್ನಿಯರು ಇಬ್ಬರು ತಮ್ಮ ಸೊಸೆ ಮತ್ತು ಮಗ ಇಬ್ಬರ ಹತ್ತಿರ ಬಂದು ವೇದಿಕೆಯ ಮೇಲೆ ಅವರಿಗೆ ಆಶೀರ್ವಾದ ಮಾಡಿ ಶುಭಾಶಯಗಳನ್ನು ಕೋರಿ, ಮತ್ತು ಇನ್ನೊಬ್ಬ ಹಿರಿಯ ಮಗ ಸನ್ಮಾನ್ಯ ಆನಂದ್ ಬಸಪ್ಪ ಯಳ್ಳೂರ್, ಅವರ ಧರ್ಮಪತ್ನಿಯವರು ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಿರುತ್ತಾರೆ. ಅವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅವರ ಮನೆಯಲ್ಲಿ ಎಲ್ಲರೂ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಕೆಲಸದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭರ್ಪೂರ್ ಸೇವೆ ನಮ್ಮ ಭಾರತ ಮಾತೆಗೆ, ನಮ್ಮ ಕರ್ನಾಟಕ ಮಾತೆಗೆ ಅವರ ಒಂದು ಸೇವೆ ಸಂಪೂರ್ಣವಾಗಿ
ದಕ್ಕಲಿ, ಎಲ್ಲರಿಗೂ ಖುಷಿ ಅವರಿಂದ ಸಿಗಲಿ, ನಮ್ಮೂರಿಗೂ ಅವರಿಂದ ಹೆಮ್ಮೆ ಮತ್ತು ಊರಿಗೆ ಒಂದು ಕೀರ್ತಿ ಬರಲಿ ಎಂದು ನಮ್ಮ ಅಶೋಕ್ ಕೋತತ್ನಿ ಯೂಟ್ಯೂಬ್ ಚಾನಲ್ ಕೂಡ ಈ ಸಂದರ್ಭದಲ್ಲಿ ಆಶಿಸುತ್ತದೆ, ಗೌರವಿಸುತ್ತದೆ ಮತ್ತು ಸ್ವಾಗತಿಸುತ್ತದೆ. ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತದೆ. ಮುಂದಿನ ದಿನಮಾನಗಳು ಅವರು ಎಲ್ಲರಿಗೂ, ನಮ್ಮ ಬಂದಂಥ ಎಲ್ಲ ಬಂಧು ಬಾಂಧವರಿಗೂ ಮತ್ತು ಎಳ್ಳೂರು ಬಂಧುಗಳ ಈ ಒಂದು ಶ್ರೀಮಂತ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬೀಗರಿಗೂ ಮತ್ತು ಎಳ್ಳೂರು ಬಂಧುಗಳಿಗೂ ಎಲ್ಲರಿಗೂ ಖುಷಿ ಸಿಗಲಿ, ಖುಷಿ ಅನುಭವಿಸುವಂಥ ಈ ದಿನ ಇಂದು ಗುರುವಾರ ದಿನಾಂಕ 25 ಜುಲೈ 2025 ಇಂದು ಸನ್ಮಾನ್ಯ ಶ್ರೀ ಪ್ರದೀಪ್ ಬಸಪ್ಪ ಎಳ್ಳೂರು ಅವರ ಧರ್ಮಪತ್ನಿಯವರಾದ ತಾಯಿ ರಶ್ಮಿ ಇವರ ಒಂದು ಶ್ರೀಮಂತ ಕಾರ್ಯಕ್ರಮ. ಈ ಶ್ರೀಮಂತ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ನಮ್ಮ ಅಶೋಕ್ ಕೋತತ್ನಿ ಯೂಟ್ಯೂಬ್ ಚಾನಲ್ ಕೂಡ ತಮ್ಮೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು, ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತದೆ.